ಕಾಂಗ್ರೆಸ್ನ ಒಳಜಗಳಕ್ಕೆ ಮಾಧ್ಯಮದವ್ರನ್ನ ದೂಷಿಸೋದು ಎಷ್ಟರ ಮಟ್ಟಿಗೆ ಸರಿ ಸಿದ್ದರಾಮಯ್ಯನವರೇ? ನಿಮ್ಮ ಪಕ್ಷದ ಒಳಜಗಳಕ್ಕೂ ಮಾಧ್ಯಮದವ್ರಿಗೂ ಏನ್ ಸಂಬಂಧ? ಈ ಬಗ್ಗೆ ಮಾಧ್ಯಮದವರ ಮೇಲೆ ಹರಿಹಾಯ್ದಿದ್ದಾರೆ ಸಿದ್ದರಾಮಯ್ಯನವರು. ಮಾನ್ಯ ಮಾಜಿ ಸಿಎಂ ಸಿದ್ದರಾಮಯ್ಯನವರೇ, ಎಂಥ ಮಾತಾಡ್ತಾ ಇದ್ದೀರಾ? ಕಾಂಗ್ರೆಸ್ನ ಒಳಜಗಳಕ್ಕೆ ಮಾಧ್ಯಮದವ್ರ ಕಾರಣನ? ಇದ್ದಿದ್ದನ್ನ ಇದ್ದಂಗೆ ಸತ್ಯಾಂಶವನ್ನ ಹೇಳಿದ್ರೆ ಯಾಕೆ ನಿಮಗೆ ಕೋಪ? ಸಮನ್ವಯ ಸಮಿತಿ ಅಧ್ಯಕ್ಷರೇ, ಮೊದಲು ನಿಮ್ಮ ಪಕ್ಷದ ಸಮಸ್ಯೆಯನ್ನು ನೀವು ಬಗೆಹರಿಸ್ಕೊಳ್ಳಿ, ಆಮೇಲೆ ಮಾಧ್ಯಮಗಳ ಮೇಲೆ ಮಾತನಾಡಿ. ನಿಮ್ಮನ್ನ ಹೊಗಳಿದ್ರೆ ನಿಮಗೆ ಖುಷಿ, ಸತ್ಯ ಹೇಳಿದ್ರೆ ಯಾಕಿಷ್ಟು ಕಸಿವಿಸಿ? ಸತ್ಯ ಯಾವತ್ತು ಕಹಿ. ಹಾಗನ್ಬಿಟ್ಟು ಸತ್ಯವನ್ನು ನಾವು ಕೊಟ್ಟರೆ, ಈಗ BJP ಅವ್ರದ್ದು ಆಪರೇಷನ್ ಫ್ಲಾಪ್ ಆಯಿತು, ಅದಾಯಿತು ಇದಾಯಿತು ಅಂದಾಗೆಲ್ಲ ಖುಷಿ ಪಟ್ಬಿಟ್ರಿ. ಆದರೆ ನಿಮ್ಮ ಪಕ್ಷದ ವಿಚಾರವನ್ನು ಹೇಳಿದ್ರೆ, ಒಳಜಗಳದ ಬಗ್ಗೆ ಹೇಳಿದ್ರೆ ನಿಮಗೆ ಮಾಧ್ಯಮದವ್ರ ಮೇಲೆ ಸಿಟ್ಟು ಯಾಕೆ? ಇಷ್ಟಕ್ಕೂ ಬೆಳಗಾವಿನಲ್ಲಿ ಸಿದ್ದರಾಮಯ್ಯನವರು ಏನು ಮಾತನಾಡಿದ್ರು, ಏನು ಹೇಳಿದ್ರು ಅಂತಕ್ಕಂಥದ್ದನ್ನು ಕೂಡ ನಾವು ನಿಮಗೆ ತೋರಿಸ್ತೇವೆ. ಓಲೈಕೆ ಮಾಡ್ತಿದ್ದೀರಾ ಮತ್ತು ನೀವೇ ಬೆದರಿಕೆ ಹಾಕ್ತಿದ್ದೀರಾ, ನೀವು ಬರಲಿಲ್ಲ ಅಂದರೆ ಆಕ್ಷನ್ ಮಾಡ್ತೀನಿ. ಇದು ಬಿಜೆಪಿ ಅವರ ಆರೋಪ. ನೀವು ಬಿಜೆಪಿ ಅವರ ಯಡಿಯೂರಪ್ಪನವರಂತೆಯವರು ಪಾಪ ಮುಖ್ಯಮಂತ್ರಿ ಆಗಿದ್ದವರು, MLAಗಳನ್ನ ಆಸೆ ತೋರಿಸಿ ಅವ್ರಿಗೆ ಮಾಡೋರು. ಅವರು ಸಿದ್ದರಾಮಯ್ಯ ಆಗಿದ್ರಲ್ಲಿ ಇದೇನೋ ಮಾಡ್ತಾವನೆ ಅಂತ ಹೇಳ್ತಾರಲ್ಲ, ಅವ್ರಿಗೇನಾದ್ರು ಮಾನ ಮರ್ಯಾದೆ ಇದೆಯಂದ್ರೆ ಸ್ವಲ್ಪ ನೀವು ಅವ್ರು ಹೇಳಿದ್ರೆ ಕೇಳ್ತಾರೆ. ಏನ್ ನಡ್ರಿ, ಯಾವ ಆಪರೇಷನ್ ನನಗೆ. ಓಕೆ, ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನನ್ನ ಕೊಲೀಗ್ ಚೇತನ್ ಅವರಿಂದ. ಚೇತನ್, ಈಗ ಯಡಿಯೂರಪ್ಪನವರು ಆರೋಪ ಮಾಡಿದ್ರು ನಿಜ, ಸಿದ್ದರಾಮಯ್ಯನವರ ಇಷ್ಟಕ್ಕೆಲ್ಲ ಕಾರಣ ಅಂತ. ಅದನ್ನ ನಾವು ತೋರಿಸಿದ್ವಿ. ಮಾಧ್ಯಮದವ್ರ ಮೇಲೆ ಯಾಕೆ ಸಿಟ್ಟು ಇವರಿಗೆ ಅಂತ? ಅರವಿಂದ್, ಎಲ್ಲೋ ಸಿದ್ದರಾಮಯ್ಯ ಅವರು ಇವತ್ತು ಯಡಿಯೂರಪ್ಪರ ಜೊತೆಗೆ ಮಾಧ್ಯಮದವರ ಮೇಲೂ ಕೋಪಗೊಂಡ್ರು ಅಂತಾನೆ ಹೇಳ್ಬೋದು. ಏನು, ನೀವು ಒಂದ್ ಕಡೆ ರಮೇಶ್ ಜಾರಕಿಹೊಳಿ ಅವ್ರನ್ನ ಓಲೈಕೆ ಕೂಡ ಮಾಡ್ತೀರಾ, ಮತ್ತೊಂದ್ ಕಡೆ ನೀವು CLP ಮೀಟಿಂಗ್ಗೆ ಕ್ರಮ ಕೈಗೊಳ್ತೀರಾ ಅಂತ ಹೆದರಿಗೆ ಕೂಡ ಹಾಕ್ತೀರಾ ಎಂಬ ಪ್ರಶ್ನೆ ಕೇಳಿದ್ದಕ್ಕೆ ಎಲ್ಲೋ ನೀವೇನೋ ಮಾಧ್ಯಮದವರೆಲ್ಲ ಮತ್ತೆ ಮಾತನಾಡ್ತೀನಿ. ಇವಾಗ KPCC ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಮಾತನಾಡ್ತಾ ಇದ್ದಾರೆ. ದಿವಸ ಹರಿಯಾಣದಲ್ಲಿ ಪಾಪ ನಮ್ಮ BJP MLAs ಅಲ್ಲಿ ಕೂಡ ಹಾಕೊಂಡು ಕೂರಿಸ್ಕೊಂಡಿದ್ದಾರೆ. ಪಾಪ ಅವ್ರ ಗತಿ ನನಗೆ ನೋಡಿದ್ರೆ ನಿಜವಾಗ ನೋವಾಗ್ತಾ ಇದೆ. ಸಂಕ್ರಾಂತಿ ಹಬ್ಬ ಆಯಿತು, ಇಲ್ಲಿ ಜನ ಎಲ್ಲ ಕೇಳ್ತಾ ಇದ್ದಾರೆ, ಬರ ಕಾಮಗಾರಿಗಳು, ಅದು ಅಲ್ಲಿ ಕೂತ್ಕೊಂಡು ಆರಾಮಾಗಿ 5 ಸ್ಟಾರ್ ಹೋಟ್ಲಲ್ಲಿ ಯಡಿಯೂರಪ್ಪನವರ ಒಂದು ಸಹಯೋಗದೊಂದಿಗೆ ಕೂತ್ಕೊಂಡು ಅಲ್ಲಿ ಮಜಾ ಮಾಡ್ತವ್ರೆ. ಇನ್ನೂ ಒಂದು 2-3 ದಿವಸ ಮಾಡಲಿ. ಆದರೆ ದುರ್ದೈವದ ಸಂಗತಿ, ವಿರೋಧ ಪಕ್ಷದವರು ಈ ಥರ ಅಲ್ಲಿ ಕೂಡ ಹಾಕೊಂಡು ಕೂರಿಸುವಂಥದ್ದು, ಅದು ಇವತ್ತು ವಿಷಯ. ಸರ್ಕಾರಕ್ಕೆ ತೊಂದರೆನೇ ಇಲ್ಲ. BJP ತಿಪ್ಪರ್ಲಾಗ ಹಾಕಿದ್ರು ಕೂಡ, ಏನು ಮಾಡಿದ್ರು ಕೂಡ ಸರ್ಕಾರ ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ಮತ್ತು ಅವರ ಷಡ್ಯಂತ್ರ ಇವತ್ತು ಎಕ್ಸ್ಪೋಸ್ ಆಗಿದೆ. ಅದರಿಂದ ಇನ್ನೂ ಮುಂದಿನ ದಿವಸಗಳು ನೋಡಿ ಏನೇನಾಗುತ್ತೆ ಅಂತ. ಮುಂದಿನ ದಿವಸಗಳು ಇನ್ನೂ ಗೊತ್ತಾಗ್ತದೆ ಏನೇನಾಗುತ್ತೆ ಅಂತ. CLP ಮೀಟಿಂಗ್ ಆದ್ಮೇಲೆ ಇರ್ತೀವಿ. ಓಕೆ, ದಿನೇಶ್ ಗುಂಡೂರಾವ್ ಅವರು ವಿಶ್ವಾಸದಲ್ಲಿದ್ದಾರೆ. ನೋಡಿ, ನಾನು ಈಗಲೇ ಹೇಳಲ್ಲ, ಸಭೆ ಮುಗಿದ ಮೇಲೆ ನೋಡಿ ಯಾರು ಬರ್ತಾರೆ ಯಾರು ಬರಲ್ಲ ಅಂತ ನಿಮಗೆ ಗೊತ್ತಾಗುತ್ತೆ ಅಂತ ಎಲ್ಲರೂ ಈಶ್ವರ್ ಖಂಡ್ರೆ ಅವರು ಅದನ್ನೇ ಹೇಳಿದ್ರು. ನೋಡೋಣ, ಇವತ್ತು ಗೊತ್ತಾಗುತ್ತಲ್ಲ ಸಾಯಂಕಾಲ 3:15 ಏನಾಗುತ್ತೆ ಅಂತ. ಮತ್ತೆ ನಾನು ಚೇತನ್ನ ಸಂಪರ್ಕ ಮಾಡ್ತೀನಿ. ಚೇತನ್, ಸಿದ್ದರಾಮಯ್ಯನವರು ಮಾಧ್ಯಮದವ್ರ ಮೇಲೆ ಮಾತನಾಡಿದ್ರ ಬಗ್ಗೆ ತಾವು ಮಾತನಾಡ್ತಾ ಇದ್ರಿ, ಕಂಟಿನ್ಯೂ ಮಾಡಿ. ಒಂದ್ ಕಡೆ ಎಲ್ಲೋ ನೀವು ಇವರನ್ನ ರಮೇಶ್ ಜಾರಕಿಹೊಳಿ ಅವ್ರನ್ನ ಓಲೈಕೆ ಮಾಡ್ತೀರಾ, ಮತ್ತೆ ಒಂದು ಪತ್ರದಲ್ಲಿ ಹೆದರ್ಸೋ ಒಂದು ಅದನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಕ್ಕೆ ನೀವೇನ್ ಬಿಜೆಪಿ ಅವರ ಪರವಾಗಿ ಮಾತಾಡ್ತಾ ಇದ್ದೀರ ಎಂಬ ಮಾತುಗಳನ್ನ ಸಿದ್ದರಾಮಯ್ಯ ಅವರು, ಅದರಲ್ಲಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದವರು, ಅವರು ಒಂದ್ ಕಡೆ ಶಾಸಕರನ್ನ ಯಾವ್ದೋ ಒಂದು ಹೋಟೆಲ್ ನಲ್ಲಿ ಕೂಡಿಟ್ಟಿರೋಂತ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೆ ನಾಚಿಕೆ ಇಲ್ಲ, ಬಿಜೆಪಿ ಅವರಿಗೆ ಮರ್ಯಾದೆ ಇಲ್ಲ ಅಂತ ಹೇಳಿ ಬಿಜೆಪಿ ಅವರ ಮೇಲೂ ಕೂಡ ವಾಗ್ದಾಳಿ ನಡೆಸಿದ್ರು. ಅರವಿಂದ್, ಓಕೆ, ಥ್ಯಾಂಕ್ ಯು ಚೇತನ್.